ಕೊನೆಗೂ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ದಿಷ್ಟವಾಗಿರುವಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ. ಕೊನೆಯ ನಿರ್ಣಯ. ಈ ಒಂದು ಕೊನೆಯ ನಿರ್ಣಯಕ್ಕೆ ಡಿಕೆ ಶಿವಕುಮಾರ್ ತಲೆಬಾಗಿ ಕಣ್ಣೀರಿಟ್ಟಿರುವಂತಹ ಪರಿಸ್ಥಿತಿ ಇವತ್ತು ದೆಹಲಿಯಲ್ಲಿ ನಡೆದಿದೆ. ಜೊತೆಗೆ ಕರೆದುಕೊಂಡು ಊಟ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಕರೆಕೊಂಡು ಕಾಂಗ್ರೆಸ್ ಹೈಕಮಾಂಡ್ದವರು. ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಕೊನೆಯ ನಿರ್ಣಯವನ್ನ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಿದೆ. ಸಿಎಂ ಸಿದ್ದರಾಮಯ್ಯ ಗೆದ್ದು ಬೀಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಕೂಡ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಕೊನೆಯ ನಿರ್ಣಯವನ್ನ ಕೇಳ್ತಾ ಇದ್ರೆ ಡಿಕೆ ಶಿವಕುಮಾರ್ ಸಂಪೂರ್ಣವಾಗಿ ಶಾಕ್ಗೆ ಒಳಗಾಗಿದ್ದಾರೆ. ಯಾವ ರೀತಿ ಶಾಕ್ ಆಗಿದೆ, ಯಾವ್ಯಾವ ರೀತಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಮಾನಕಾರಿಯಾಗಿದೆ ಎನ್ನುವಂತಹ ಸತ್ಯ ಸಂಗತಿಗಳಿವೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಚೇರ್ ಮೇಲೆ ಕೂತ್ಕೋತೀನಿ ಅನ್ನುವ ಕನಸನ್ನ ಇವತ್ತು ಸಂಪೂರ್ಣವಾಗಿ ಭಸ್ಮ ಮಾಡಾಕ್ಬೇಕಾಗಿದೆ. ಇವತ್ತು ಡಿಕೆ ಶಿವಕುಮಾರ್ ಬಿಜೆಪಿಗೆ ಅತ್ತ ಕಣ್ಣಾಡಿಸಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಂತೆ. ಕಾಂಗ್ರೆಸ್ನ ಹೈಕಮಾಂಡ್ ಕೊನೆಯ ನಿರ್ಣಯ ಮಾತನ್ನ ಮಾತನಾಡಿದೆ ಅಂತೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು, ಅದಾದ ನಂತರ ಯಾರಪ್ಪ ಅಂದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಅಷ್ಟರಲ್ಲಿ ಆಯುಷ್ಯ ಇರುತ್ತಾ ಅಥವಾ ಅಷ್ಟರಲ್ಲಿ ಏಜ್ ಇರುತ್ತಾ ಅನ್ನುವಂತಹ ಕುತೂಹಲ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸಕ್ಕೆ ಶುರು ಮಾಡಿದೆ. ಡಿಕೆ ಶಿವಕುಮಾರ್ ಅವರನ್ನ ಜೊತೆಗೆ ಕರ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಊಟ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಪ್ರಸ್ತುತವಾಗಿ ಬರ್ತಾ ಇರುವಂತಹ ಮಾಹಿತಿ. ಇನ್ನು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಶಿಷ್ಯ ಗೆದ್ದು ಬೀಗಿದ್ದಾರೆ. ಸತೀಶ್ ಜಾರಕಿಹೊಳಿ ಇದೀಗ ಶಿಳೆ ಹೊಡೆಯುವಂತಹ ದಿನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲದಂತಹ ಕಾಂಗ್ರೆಸ್ನ ಹೈಕಮಾಂಡ್ ನ ಮನೆ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಕಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯ ಆಪ್ತ ಗುರು ಅಂತಾನೆ ಹೇಳಬಹುದು. ಆ ಒಂದು ಪರಿಸ್ಥಿತಿಯ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವಮಾನಿಸಲಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಎದ್ದೇಳ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತೆ ರಾಜ್ಯದ ಕಾಂಗ್ರೆಸ್ ಮುಂದುವರಿಯುತ್ತೆ, ಇಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಹಾಗಾದ್ರೆ ಏನ್ ಉಪಮುಖ್ಯಮಂತ್ರಿಗೆ ಮಾತ್ರ ಸೀಮಿತನೋ ಅಥವಾ ಉಪಮುಖ್ಯಮಂತ್ರಿ ಮಾತ್ರ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಅವರಿಗೆ ಲೆಕ್ಕಾಚಾರ ಕೊಡ್ತಾ ಇದೆಯಾ? ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಕೇವಲ ಉಪಮುಖ್ಯಮಂತ್ರಿ ಮಾತ್ರನ? ಯಾಕೆ ಡಿಕೆ ಶಿವಕುಮಾರ್ ಅವರಿಗೆ ಯಾಕೆ ಇಂತಹ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಉಂಟು ಮಾಡ್ತಾ ಇದೆ ಅಂದ್ರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ನಾಯಕ, ಆಮೇಲೆ RSS ನಲ್ಲಿ ಕೆಲಸ ಮಾಡಿದಂತಹ ನಾಯಕ, ಬಿಜೆಪಿಗೆ ಸದಾ ವತ್ಸಲ್ಯ ಹಾಡುವ ಮೂಲಕ ಸಂತಸ ಪಡಿಸಿದಂತಹ ನಾಯಕ. ಡಿಕೆ ಶಿವಕುಮಾರ್ ಇಷ್ಟೆಲ್ಲದಕ್ಕೂ ಮೀರಿ ಒಬ್ಬ ಲಿಂಗಾಯತ ನಾಯಕ ಅನ್ನೋದು ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾದಂತಹ ವಿಳಂಬಕ್ಕೆ ಕಾರಣ ಆಯ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಯಶಸ್ವಿಯಾಗಿದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಬಹುದು. ಇಷ್ಟು ದಿನ ಕೇವಲ ಸಿದ್ದರಾಮಯ್ಯನವರು ಇಳಿತಾರ, ಡಿಕೆ ಶಿವಕುಮಾರ್ ಅವರು ಆವಾಗ ಕುತ್ಕೋತಾರೆ ಇವಾಗ ಕುತ್ಕೋತಾರೆ ಅನ್ನುವಂತಹ ಬಹಳಷ್ಟು ವ್ಯವಸ್ಥೆಗಳು ಹಾಗೆ ಮುನ್ನೆಲೆಗೆ ಬಂದವು. ನವೆಂಬರ್ ನಲ್ಲಿ ಕುತ್ಕೋತಾರೆ, ಡಿಸೆಂಬರ್ ನಲ್ಲಿ, ಜನವರಿಯಲ್ಲಿ, ಫೆಬ್ರವರಿಯಲ್ಲಿ ಅಂತ ಹಾಗೆ ತಿಂಗಳುಗಳ ಹೆಸರುಗಳನ್ನ ಹೇಳ್ತಾ ಮುಂದಾಗ್ತಾ ಬಂತು ಕಾಂಗ್ರೆಸ್ನ ಹೈಕಮಾಂಡ್. ಆದ್ರೆ ಇದೀಗ ಇವತ್ತು ಸ್ಪಷ್ಟವಾಗಿ ಇದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಇನ್ನು ಯಾವತ್ತಿಗೂ ಕೂಡ ದೆಹಲಿಗೆ ಕರ್ನಾಟಕ ರಾಜ್ಯದ ಚೀಫ್ ಮಿನಿಸ್ಟರ್ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡತಕ್ಕಂಥದ್ದು ಪ್ರಸ್ತುತ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಇನ್ನು ಚರ್ಚೆಯಾಗಕೂಡದು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ತಿಳಿಸಲಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಬರ್ತಾ ಇರುವಂತಹ ಮಾಹಿತಿ ನಿಖರವಾಗಿದೆ. ಡಿಕೆ ಶಿವಕುಮಾರ್ಗೆ ಇವತ್ತು ತಣ್ಣೀರು ಬಟ್ಟೆ ಕಣ್ಣಿಗೆ ಹಚ್ಚಿಕೊಳ್ಳುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತಂದೊಡ್ಡಿದೆ. ಒಂದು ಕಡೆ ಸಂತಸದಲ್ಲಿ ತೇಲಾಡ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ, ನೆಕ್ಸ್ಟ್ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಗಳು
ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳಿದಾರಂತೆ, ನಾನು ಇಲ್ಲದಂತಹ ಸಂದರ್ಭದಲ್ಲಿ ನೀವು ಬೇಕಾದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಕೂಗಬಹುದು ಅನ್ನುವಂಥದ್ದನ್ನ. ಹಾಗಾಗಿ ಬೆಂಬಲಿಗರು ಕೂಡ ಇನ್ನು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಹೆಸರಿನ ಮೂಲಕ ಕಾಂಗ್ರೆಸ್ನ ಒಂದು ಪಕ್ಷವನ್ನ ಮುಂದೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಬಲಿಷ್ಠವಾಗಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಡಿಕೆ ಶಿವಕುಮಾರ್ ಸಂಪೂರ್ಣವಾಗಿ ತನ್ನ ಕಣ್ಣಿಗೆ ತಣ್ಣೀರು ಬಟ್ಟೆಯನ್ನ ಹಾಕೊಂಡು ಕೂರುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿಕೆ ಶಿವಕುಮಾರ್ ಅವರಿಗೆ ತಂದಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅಂತೂ ಫುಲ್ ಹ್ಯಾಪಿ ಆಗಿದ್ದಾರೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರ್ತಾರೆ. ತದನಂತರದಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದುವರಿಬಹುದು. ಇಲ್ಲ ಅವರ ಏಜ್ಗೆ ಏನಾದ್ರೂ ಡಿಫರೆನ್ಸ್ ಆದ್ರೆ ಖಂಡಿತವಾಗಿಯೂ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದುವರಿಯಲಿದೆ ಎನ್ನುವಂತಹ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ನಿರ್ಣಯವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡಿದೆ. ಯಾಕೆ ಈ ರೀತಿ ಆಯ್ತು? ಕಾಂಗ್ರೆಸ್ ಪಕ್ಷ ಕಟ್ಟೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರ ಬಹಳಷ್ಟಿದೆಯಾ? ಡಿಕೆ ಶಿವಕುಮಾರ್ಗಿಂತಲೂ ಸತೀಶ್ ಜಾರಕಿಹೊಳಿ ದೊಡ್ಡ ನಾಯಕನ ಅನ್ನುವಂತಹ ಪ್ರಶ್ನೆ ಬೆಳಗಾವಿ ವಿಭಾಗದಲ್ಲಿ ಮೂಡಿಕೊಂಡ್ರೆ ಇದು ಕಾಂಗ್ರೆಸ್ ಹೈಕಮಾಂಡ್ ನಲ್ಲೂ ಕೂಡ ಸೃಷ್ಟಿಯಾಗಿದೆ. ಇನ್ನು ದಾವಣಗೆರೆ ಬಾಗಲಕೋಟೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಾಂಗ್ರೆಸ್ನ ಉಪಚುನಾವಣೆಯಲ್ಲಿ ಗೆಲ್ಲಕ್ಕೆ ಸತೀಶ್ ಜಾರಕಿಹೊಳಿ ಮುಖ್ಯ ಕಾರಣ ಅನ್ನೋದನ್ನು ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಪ್ರಸ್ತಾಪಿಸಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ. ಅದಕ್ಕೆಲ್ಲ ಸತೀಶ್ ಜಾರಕಿಹೊಳಿ ಕಾರಣ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಚರ್ಚೆ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಸಿದ್ದರಾಮಯ್ಯನವರು. ಅಂದ್ರೆ ಉಪಚುನಾವಣೆಯಲ್ಲಿ ಆ ಎರಡು ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡಿದ್ರು, ಹಗಲು ಹೊತ್ತಿನಲ್ಲಿ ವ್ಯಕ್ತಿಗಳನ್ನ ಭೇಟಿ ಕೆಲಸ ಮಾಡಿದ್ರು. ಆಮೇಲೆ ಬಿಜೆಪಿ ನಾಯಕರನ್ನ ಸೋಲಿಸುವ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರಿಗಿಂತಲೂ ಬಲಶಾಲಿಯಾಗಿ ಸತೀಶ್ ಜಾರಕಿಹೊಳಿ ಸ್ಪಷ್ಟತೆಯಿಂದ ಕೆಲಸ ಮಾಡಿದ್ದಾರೆ. ಬಿಜೆಪಿಗಿಂತಲೂ ಹೆಚ್ಚಿನ ಒಂದು ಲೀಡ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಗೆ. ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ 2028ರಲ್ಲೂ ಸಹ ಬಿಜೆಪಿಯನ್ನ ಮಕಾಡೆ ಮಲಗಿಸ್ತಾರೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಲಿತವಾಗಿ ಮಾತನ್ನ ನುಡಿದಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ರಾಜಕೀಯ ವಾತಾವರಣದಲ್ಲಿ ಸುದ್ದಿಗಳು ಬುಗಿಲು ಹೇಳ್ತಾ ಇದೆ. ಈಗ ಡಿಕೆ ಶಿವಕುಮಾರ್ಗಂತೂ ತಣ್ಣೀರು ಬಟ್ಟೆ ಕಣ್ಣಿಗೆರಿಚಿಕೊಳ್ಳುವಂತಹ ಪರಿಸ್ಥಿತಿ, ಕಣ್ಣೀರನ್ನ ಒರೆಸಿಕೊಳ್ಳಕ್ಕೆ ಖರ್ಚೀಪನ್ನ ರೆಡಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಈಗ ಡಿಕೆ ಶಿವಕುಮಾರ್ ಬಂದು ಒದಗಿದೆ. ಇನ್ನು ಮುಂದಿನ ನಡೆ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹೇಗಿರಲಿದೆ ಮತ್ತು ಡಿಕೆ ಶಿವಕುಮಾರ್ ಯಾವ ರೀತಿ ತಂತ್ರಗಾರಿಕೆಯ ಮೂಲಕ ರಾಜಕೀಯ ರಾಜಕಾರಣದಲ್ಲಿ ತನ್ನದೇ ಆದ ಕನಕಪುರದ ಬಂಡೆಯ ಕಲ್ಲನ್ನ ಉಳಿಸಿಕೊಳ್ಳಿಕ್ಕೆ ಪುಡಿ ಪುಡಿಯಾಗದಂತೆ ಅದನ್ನ ಭದ್ರವಾಗಿಟ್ಟುಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಗಳು ಬಹಳ ಪ್ರಚಲಿತವಾಗಿ ನಡೆಯಲಿವೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಇನ್ನು ಜೂನ್ ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಭಾರತೀಯ ಜನತಾ ಪಾರ್ಟಿಯ ಒಂದು ತೆಕ್ಕೆಗೆ ಹೋಗ್ತಾರ ಅನ್ನುವಂತಹ ಮಾಹಿತಿಗಳು ಈಗ ರಾಜ್ಯದಲ್ಲಿ ಪ್ರಚಲಿತವಾಗಿ ಕಾಣಿಸಿಕೊಳ್ತಾ ಇದೆ. ಬಿಜೆಪಿಯ ತೆಕ್ಕೆಗೆ ಡಿಕೆ ಶಿವಕುಮಾರ್ ಬಿದ್ದಿದ್ದೇ ಆದರೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಬಹಳಷ್ಟಿವೆ. 33 ಶಾಸಕರನ್ನ ತೆಗೆದುಕೊಂಡು ಹೋಗುವ ಮೂಲಕ ರಾಜಕೀಯ ವಾತಾವರಣವನ್ನೇ ರಮೇಶ್ ಜಾರಕಿಹೊಳಿಯಂತೆ ಅದಲು ಬದಲು ಮಾಡ್ತಾರ ಅನ್ನುವಂತಹ ಸಂಶಯಗಳು ಈಗ ಸಾಕಷ್ಟು ಬುಗಿಲು ಹೇಳ್ತಾ ಇವೆ. ರಾಜ್ಯದ ವಾತಾವರಣದಲ್ಲಿ ಡಿಕೆ ಶಿವಕುಮಾರ್ ಕನಕಪುರದ ಬಂಡೆ ಅಧ್ಯಾಯ ಮುಗಿಯುತ್ತಾ ಅಥವಾ ಅಧ್ಯಾಯ ಮತ್ತೆ ಶುರು ಮಾಡ್ತಾರಾ ಡಿಕೆ ಶಿವಕುಮಾರ್ ಅನ್ನುವ ಲಕ್ಷಣಗಳು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೂ ಕೂಡ ಈಗ ಅತಿ ದೊಡ್ಡ ಶಾಕ್ಗೆ ಒಳಗಾಗಿದ್ದಾರೆ. ರಾಜಕೀಯ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿದ್ದರಾಮಯ್ಯನವರ ಬಲ ಹೆಚ್ಚಾಗಿದ್ದು ಸತೀಶ್ ಜಾರಕಿಹೊಳಿ ಅವರ ಶಿಷ್ಯಂದ್ರು ಕೂಡ ಈಗ ಬಲವನ್ನ ತುಂಬುತ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ. ಪ್ರಚಲಿತವಾಗಿ ಈಗ ರಾಜಕೀಯ ವಾತಾವರಣವನ್ನ ಹಿಗ್ಗಾಮುಗ್ಗ ಆಗಿ ಹಿಂದೆ ಮುಂದೆ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಇನ್ಯಾವತ್ತಿಗೂ ಕೂಡ ಸಿಎಂ ಬದಲಾವಣೆಯ ಮಾತುಗಳು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಕೇಳಕೂಡದು ಅನ್ನುವಂತಹ ನಿರ್ಣಯವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದ್ದು ಡಿಕೆ ಶಿವಕುಮಾರ್ಗೆ ಭಾರಿ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕನಕಪುರದ ಬಂಡೆಗೆ ವಾರ್ನನ್ನ ಮಾಡಿರುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯವನ್ನ ನೀಡಿದೆ. ಕಾಂಗ್ರೆಸ್ನ ಹೈಕಮಾಂಡ್ ನ ಕೊನೆಯ ನಿರ್ಣಯಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡಬೇಕು ಇನ್ನು ಮೇಲೆ ಅನ್ನುವಂಥದ್ದು ಕೂಡ
ಡಿ ಕೆ ಶಿವಕುಮಾರ್ಗೆ ಕುತೂಹಲಕಾರಿ ವಿಚಾರವನ್ನು ಕೂಡ ಈಗ ಪ್ರಸ್ತುತವಾಗಿ ಲೆಕ್ಕಾಚಾರ ಹಾಕೊಳ್ಬೇಕಾಗಿದೆ. ಇನ್ನು ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಡಿ ಕೆ ಶಿವಕುಮಾರ್ ಹೋಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ, ನಂತರ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಎನ್ನುವಂತಹ ಪ್ರಚಲಿತ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿದೆ. ರಾಜಕೀಯ ವಾತಾವರಣದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನ ನಡುವೆ ನಡೆದಿರುವಂತಹ ಸಿಎಂ ಜಟಾಪಟಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿ ನಿರ್ಣಯಗೊಂಡಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿ ಕೊನೆಯ ನಿರ್ಧಾರವನ್ನ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಪ್ರಚಲಿತವಾಗಿ ಸಿಎಂ ಸ್ಥಾನದಿಂದ ಆಶಯ ಮುಕ್ತನಾಗಬೇಕಾಗಿದೆ ಎನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಿದೆ. ಇನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ನ ಅಂಗಳದಲ್ಲಿ ದೆಹಲಿಯ ಅಂಗಳಕ್ಕೆ ಸಿಎಂ ಬದಲಾವಣೆಯ ಕೂಗು ಮತ್ತು ಸಿಎಂ ಬದಲಾವಣೆಯ ಈ ಮಾತುಗಳನ್ನು ಹೇಳಿಕೊಂಡು ಬರಕೂಡದು ಅನ್ನುವಂತಹ ನಿರ್ಣಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪ್ರಚಲಿತವಾಗಿ ಎಲ್ಲರಿಗೂ ಕೂಡ ತಿಳಿಸಿದೆ ಎನ್ನುವಂಥದ್ದು ಮಾಹಿತಿ ಇದಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡಲಾಗುತ್ತೆ.